ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಧರ್ಮಸ್ಥಳದ ಆ ದುರ್ಘಟನೆಯ ಹತ್ಯಾಕಾಂಡವ, ಅತ್ಯಾಚಾರವ, ಅದೇನದು ಏನಿವೆ, ಅದೇನು ಆಗಿರ್ಬೋದು. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರು ಪ್ರಾರಂಭ ಆಯಿತು. ಬೆಳಿಗ್ಗೆನೆ ಅನಾಮಿಕ ವ್ಯಕ್ತಿ ಬಂದರು. ಸೊ SIT ಮುಂದೆ SIT ಅವರನ್ನ ಕರೆದುಕೊಂಡು ನೇತ್ರಾವತಿ ದಂಡೆಯ ಮೇಲಿರುವಂತಹ ಕಾಡಿನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದೆ. ಸೊ ಇದು ಬಹಳ ಮಹತ್ತರ ಬೆಳವಣಿಗೆ. ಸೊ ಒಳಗಡೆ ಏನಾಗ್ತಾ ಇದೆ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾವುದೇ ಮಾಹಿತಿ ಕೂಡ ಹೊರಗೆ ಬರ್ತಾ ಇಲ್ಲ. ಅದರ ಜೊತೆಗೆ ಮಹಜರಿಗೆ ಬೇಕಾದಂತಹ ಸಾಕ್ಷಿಗಳು ಕೂಡ ಅವ್ರ ಜೊತೆಗಿದ್ದಾವೆ. ಆದರೆ ಬೆಳ್ತಂಗಡಿ ತಾಲೂಕಿನ ತಹಶೀಲ್ದಾರರನ್ನ ಕರೆದುಕೊಂಡು ಬಂದಿಲ್ಲ. ಅದಕ್ಕೆ ಬದಲು ಪುತ್ತೂರಿನ ಉಪವಿಭಾಗಾಧಿಕಾರಿಗಳು, ಅವ್ರು ಯಾರೋ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಅಂದ್ರೆ ಸ್ಥಳೀಯರನ್ನ, ಇಲ್ಲಿರುವವರನ್ನ ದೂರದಲ್ಲಿ ಇಡಲಾಗಿದೆ. ಅದ್ರ ಜೊತೆಗೆ ಇಡೀ ಈ ಪ್ರದೇಶದಲ್ಲಿ ನೇತ್ರಾವತಿಯ ದಂಡೆಯ ಮೇಲೆ ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲ ಬಂದು ನೆರೆದಿದ್ದಾರೆ. ಏನಾಗ್ತಾ ಇದೆ ಅವರ ಮುಖಗಳಲ್ಲಿ ಒಂದು ರೀತಿಯ ದುಗುಡ ಇದೆ. ಕೆಲವರು ಮುಖದಲ್ಲಿ ಏನಿದು ಅನ್ನೋದಿದೆ, ಕೆಲವರು ಮುಖದಲ್ಲಿ ಎಲ್ಲ ಇದು ನಮಗೆ ಗೊತ್ತಿತ್ತು ಅನ್ನೋ ರೀತಿ ಇದೆ. ಸೊ ಅನಾಮಿಕ ವ್ಯಕ್ತಿ ಅದೇ ಧೈರ್ಯದಿಂದ ಯಾವ ರೀತಿ ಮೊದಲು ಸ್ಟೇಟ್ಮೆಂಟ್ ಕೊಟ್ಟನೋ ಅದೇ ರೀತಿ ಅವನು ಬಂದಿದ್ದಾರೆ. ಅವರನ್ನ ಕರೆದುಕೊಂಡು ಸೊ SIT ತಂಡದ ಅಧಿಕಾರಿಗಳು, ಒಂದು ತಂಡ, ಎಲ್ಲರೂ ಇಲ್ಲ ಇದರಲ್ಲಿ, ಅನುಚೇತ ಅವರು ಇಲ್ಲ ಅಂತ ಅನ್ಸುತ್ತೆ. ಸೊ ಹಾಗೇನೆ ಬೇರೆ ಉಳಿದ ಅಧಿಕಾರಿಗಳು ಎಲ್ಲರನ್ನು ಕರೆದುಕೊಂಡು ಈಗ ಈ ಕಾಡಿನ ಒಳಗಡೆ ಬಂದಿದ್ದಾರೆ. ಕಾಡಿನ ಒಳಗಡೆ ಮಹಜರ್ ಕೆಲಸ ನಡೀತಾ ಇದೆ. ಬಹಳ ಹೊತ್ತಾಯ್ತು ಮಹಜರ್ ಕೆಲಸ ನಡೀತಾ ಇದೆ. ಅದರಿಂದ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಈ ಜಾಗ ಏನಿದೆ, ಇವರಿಗೆ ಹೋಗಿರುವುದು ಎಲ್ಲಿ ಅಂತಂದ್ರೆ, ಆತ ಬರಬೇಕಾದ್ರೆ ನಿಮ್ಗೆಲ್ಲ ನೆನಪಿರೋದು ಒಂದು ತಲೆಬುರುಡೆಯನ್ನ ತೆಗೆದುಕೊಂಡು ಬಂದಿದ್ದ ಆತ, ಈ ಅನಾಮಧೇಯ ವ್ಯಕ್ತಿ. ಅವರು ಸೊ ಯಾವಾಗ ಮೊದಲು ದೂರನ್ನ ಕೊಟ್ಟರು, ಪತ್ರ ಬರೆದು ಲಾಯರ್ ಜೊತೆ ಎಲ್ಲ ಆದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಬರುವಾಗ ಅವರ ಒಂದು ತಲೆಬುರುಡೆ ಇತ್ತು. ಈ ತಲೆಬುರುಡೆ ಯಾರದ್ದು ಅಂತಂದ್ರೆ, ನಾನು ಹೂತು ಹಾಕಿರುವ ವ್ಯಕ್ತಿಯ ತಲೆಬುರುಡೆ ಅಂತ ಹೇಳಿದ್ದ. ಈಗ ಮೊದಲ ಪ್ರಕರಣವಾಗಿ SIT ಈ ಪ್ರಕರಣವನ್ನ ಕೈಗೆತ್ತಿಕೊಂಡಿದೆ. ಸೊ ಈ ಒಂದು ತಲೆಬುರುಡೆ ಎಲ್ಲಿ ಸಿಕ್ಕಿತೋ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮಹಜರ್ ಕೆಲಸ ನಡೀತಾ ಇದೆ. ಮೋಸ್ಟ್ ಪ್ರಾಬಬಲಿ ಈ ವಿಚಾರದಲ್ಲಿ ನೆಲ ಅಗೆಯುವುದ ಕೆಲಸ ಕೂಡ ಪ್ರಾರಂಭ ಆಗಿರ್ಬೋದು. ಅದ್ರ ಹೆಚ್ಚಿನ ಮಾಹಿತಿ ಇಲ್ಲ. ಅಂದ್ರೆ ಈ ತಲೆಯ ಜೊತೆಗೆ ಉಳಿದಂತಹ ಅಸ್ಥಿಪಂಜರಗಳು, ಭಾಗಗಳು, ಎಲುಬುಗಳು ಯಾವುದು ಸಿಗುತ್ತೆ ಅನ್ನೋದು, ಅದನ್ನ ನೋಡಿದ ಮೇಲೆ ಅದನ್ನ ಸುತ್ತಲೂ ಮಾರ್ಕ್ ಮಾಡಲಾಗಿದೆ. ಈಗ ಅದು ಸಿಕ್ಕ ಮೇಲೆ ಅದನ್ನ ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳು ಅದನ್ನ ನೋಡ್ತಾರೆ. ಫಸ್ಟ್ ಆ ಒಂದು ತಲೆಬುರುಡೆಯಲ್ಲಿರುವ ಮಣ್ಣು ಏನಿದೆ, ಆ ಮಣ್ಣು ಹಾಗೂ ಆತ ತೋರಿಸಿರುವ ಜಾಗ ಎಲ್ಲಿಂದ ಕಿತ್ತಿದ್ದೀನಿ ಅಂತ ಹೇಳ್ತಾನೋ ಆ ಜಾಗದ ಮಣ್ಣನ್ನ 2 ಸೇರಿ ಪರೀಕ್ಷೆ ಮಾಡಲಾಗುತ್ತೆ. ಅದು ಪರೀಕ್ಷೆ ಮಾಡಿದ್ಮೇಲೆ ಇದು ಇದೇ ಸ್ಥಳದಲ್ಲಿ ದೊರಕಿದ್ದು ಅನ್ನುವುದು ಮೊದಲ ಪ್ರೂವ್ ಆಗುತ್ತೆ. ಅದಾದ ಮೇಲೆ ಈ ಪ್ರಕರಣ, ಒಂದೊಂದೇ ಪ್ರಕರಣವನ್ನ ಅವರು ಭೇದಿಸ್ತಾ ಹೋಗ್ಬೇಕಾಗುತ್ತೆ. ಉಳಿದ ಪ್ರಕರಣಗಳಿಗೆ ಸಂಬಂಧಪಟ್ಟಂತ ಅವನೇನು 100ಕ್ಕೂ ಹೆಚ್ಚು ಹೆಣಗಳನ್ನು ಹೂತಿದ್ದಾನೆ ಅಂತಾನೆ. ಅದು ಪ್ರತಿಯೊಂದು ಹೆಣವನ್ನ ತೆಗಿಬೇಕಾದ್ರೆ ನ್ಯಾಯಾಲಯದ ಒಪ್ಪಿಗೆ ಬೇಕು ಅಂತ ಹೇಳಲಾಗ್ತಾ ಇದೆ. ನನಗೆ ಗೊತ್ತಿಲ್ಲ, ಪ್ರತಿ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ನಲ್ಲಿ ಪ್ರತಿ ಹೆಣ ತೆಗೆಯೋದಿದ್ರೆ ನ್ಯಾಯಾಲಯ ಕೇಳಬೇಕಾ ಬೇಡ ನನಗೆ ಗೊತ್ತಿಲ್ಲ. ಬಟ್ ಆ ರೀತಿ ಹೇಳಲಾಗ್ತಾ ಇದೆ. ದಟ್ಸ್ ವಾಟ್ ನನಗೇನು ಮಾಹಿತಿ ಬರ್ತೋ ಅದನ್ನ ತಮಗೆ ತಲುಪಿಸೋ ಯತ್ನವನ್ನ ಮಾಡ್ತಾ ಇದೆ. ಸೊ ಅದ್ರ ಪರ್ಮಿಷನ್ ತಗೋಬೇಕಾಗಿತ್ತದೆ. ಇದು ಮೊದಲ ಪ್ರಕರಣ. ಈಗ ಒಂದು ಹಂತಕ್ಕೆ ಮಹಜರ್ ಹಂತಕ್ಕೆ ಬಂದು ನಿಂತಿದೆ. ಸೊ ಇದು ತೆಗೆದ ಮೇಲೆ, ಅದಾದ ಮೇಲೆ ಯಾರಾದರೂ ದೂರು ನೀಡಿದವರು ಇದ್ರೆ ಮೊದಲು ಆ ಎಲುಬುಗಳನ್ನ ಇಟ್ಕೊಂಡು ಅದ್ರ DNA ಏನಿದೆ ಅದು ಯಾರಿಗೆ ಹೊಂದುತ್ತೆ ಅನ್ನೋದು ನೋಡ್ಬೇಕು. ಸೊ ಅದಾದ ಮೇಲೆ ಬಹಳ ಮುಖ್ಯವಾದ ಕೆಲಸ ಏನಿದೆ ಅಂತಂದ್ರೆ SIT ಅವರಿಗೆ, ಸೊ ಆತ ಯಾರ ಆದೇಶದ ಮೇರೆಗೆ ಈ ಮೊದಲ ಪ್ರಕರಣ, ಈ ಹೆಣವನ್ನ ಈತ ಇಲ್ಲಿ ಹೋದ್ಮೇಲೆ ಆ ಹೆಣಕ್ಕೆ ಸಂಬಂಧಪಟ್ಟಂತಹ ವಿವರಗಳನ್ನ SIT ಅವರು ಪಡ್ಕೋತಾರೆ. ಈಗಲೇ ಸ್ವಲ್ಪ ಮಟ್ಟಿಗೆ ಪಡೆದುಕೊಂಡಿದ್ದಾರೆ. ಸೊ ಈ ಹೆಣ ಏನಿದೆ ಅದನ್ನ ಎಲ್ಲಿಂದ ತಂದ್ರಿ, ಹೇಗೆ ಇದು ಮಾಡಿದ್ರಿ, ಆಗ ನಿಮ್ಮ ಜೊತೆ ಯಾರಾದ್ರೂ ಇದ್ರ, ಇಂತಹ ಪ್ರಶ್ನೆಗಳನ್ನು ಪೊಲೀಸರಿಗೆ ಕೇಳ್ತಾರೆ. ನಿಮಗೆ ಈ ಹೆಣವನ್ನು ಹೂಳುವಂತೆ ನಿರ್ದೇಶನ ನೀಡಿದವರು ಯಾರು? ಇಸ್ ದ ಮೋಸ್ಟ್
ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ನೋ ಪ್ರಶ್ನೆಯನ್ನು ಪೊಲೀಸ್ ಕೇಳ್ತಾರೆ. ಅವ್ನು ನ್ಯಾಚುರಲಿ ಅವನಿಂತವ್ರು ಅಂತ ಹೇಳ್ತಾರೆ. ನಂತರ ಆ ವ್ಯಕ್ತಿ ಏನಿದ್ದಾರೆ, ಯಾರು ಈ ನಿರ್ದೇಶನವನ್ನು ಕೊಟ್ಟರು, ಈ ಹೆಣವನ್ನು ಹೂಳು ಅಂತ ಹೇಳಿದ್ರು, ಅವರು ಈಗ ಬದುಕಿದ್ದಾರೋ ಇಲ್ವೋ, ಇದು SIT ಮುಂದೆ ಇರುವ ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಆತ ಬದುಕಿದ್ರೆ ನೆಕ್ಸ್ಟ್ ಸ್ಟೆಪ್ ಆ ವ್ಯಕ್ತಿಯನ್ನೇ ಅರೆಸ್ಟ್ ಮಾಡಬೇಕಾಗುತ್ತೆ. ಇದು ಒಂದೊಂದೇ ಸ್ಟೆಪ್ ನಡೀತಾ ಹೋಗುವಂಥದ್ದು. ನಿಮ್ಗೆ ಆ ಸ್ಟೆಪ್ಗಳನ್ನ ನಾನು ವಿವರಿಸ್ತಾ ಇದ್ದೀನಿ. ಅದಾದ ಮೇಲೆ ಯಾರ ನಿರ್ದೇಶನದ ಮೂಲಕ ಅವರು ಈ ಹೆಣ ಹೂಳುವಂತೆ ಆ ವ್ಯಕ್ತಿ ಹೇಳ್ದ, ಈ ಅನಾಮಿಕ ವ್ಯಕ್ತಿಗೆ ಅಂತ. ಸೊ ಆ ರೀತಿ ಇನ್ವೆಸ್ಟಿಗೇಷನ್ ಒಬ್ಬರಿಂದ ಅದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ಕುತೂಹಲಕರವಾದ್ದು. ಎಲ್ಲಿವರೆಗೂ ಹೋಗಿ ನಿಂತ್ಕೊಳ್ಳುತ್ತೆ. ಮೂಲ ಇದನ್ನು ಯಾರು ಆದೇಶ ನೀಡಿದವರು ಹೆಣವನ್ನು ಹೂಳುವಂತೆ ಅಂತ. ಸೊ ಆ ವ್ಯಕ್ತಿ ಸಿಕ್ಕ ಮೇಲೆ ಈ ಪ್ರಕರಣಕ್ಕೆ ಇನ್ನೊಂದು ಟರ್ನ್ ಬರ್ತಾ ಹೋಗುತ್ತೆ. ಅದೇನು ಅಂದ್ರೆ, ಯಾರು ಈ ಹೆಣವನ್ನು ಹೂಳುವಂತೆ ಈ ಅನಾಮಿಕನಿಗೆ ಹೇಳಿದ್ರು ಆ ವ್ಯಕ್ತಿ ಜೀವಂತ ಆಗಿದ್ರೆ ಅವನ್ನ ಹಿಡಿದು ಮುಂದಿನ ವಿಚಾರಣೆ ಮಾಡಬೇಕು. ಅವನು ಸಿಕ್ಕ ಮೇಲೆ ಅವನ ಹತ್ರ ಯಾರು ನಿರ್ದೇಶನದ ಮೂಲಕ ಈ ಹೆಣ ಹೂಳಾಯ್ತು ಅನ್ನೋದನ್ನ ಅವನು ಹೇಳ್ಬೇಕು. ಅದ್ರ ಜೊತೆಗೆ ಹಿ ವಿಲ್ ಬಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಅಂತಾನೆ. ಇನ್ನು ಎಷ್ಟು ಹೆಣವನ್ನು ಹೂಳಿದ್ದಾರೆ, ಎಲ್ಲೆಲ್ಲಿ ಹೂಳಿದ್ದಾರೆ. ಸೊ ಈ ಅನಾಮಿಕ ವ್ಯಕ್ತಿ ಹೇಳಿದಂತಹ 100 ಹೆಣಗಳ ಹೂಳಲಾಗಿದೆ ಅಂತ ಏನು ಹೇಳಲಾಗ್ತಾ ಇದ್ದಾರೆ ಮಾಡಿ, ಅದರಲ್ಲಿ ಈತ ಎಷ್ಟು ಜನರಿಗೆ ನಿರ್ದೇಶನ ಮಾಡೋ ಮೂಲಕ ಎಷ್ಟು ಹೆಣವನ್ನು ಹುಟ್ಟಿಸಿದಾನೆ, ಅದು ಇನ್ನೊಂದು ಹಂತಕ್ಕೆ ಹೋಗುತ್ತೆ. ಆ ಹಂತ ಮುಗಿದ ಮೇಲೆ ಆತ ಇನ್ಯಾರದ್ದೋ ಹೆಸರು ಹೇಳಿದರೆ ಅವರನ್ನ ಎತ್ತಾಕ ಪೊಲೀಸರು, SIT ಅವರು ಅವರನ್ನೇ ಎತ್ತಾಕ ಬಂದು ಅವ್ರನ್ನ ಎನ್ಕ್ವೈರಿ ಮಾಡಬೇಕು. ಇದೇ ಸಂದರ್ಭದಲ್ಲಿ ಪ್ಯಾರಲಲ್ ಆಗಿ ಈಗ ಒಂದು ಏನು ತಲೆಬುರುಡೆ ಏನಾಯ್ತು, ಇದಾದ ನಂತರ ಉಳಿದ ಅವನು ಹೇಳಿದಂತಹ ಜಾಗಗಳಲ್ಲಿ ಆ ಜಾಗಗಳಿಗೆ ನ್ಯಾಯಾಲಯದ ಪರ್ಮಿಷನ್ ತಗೊಂಡು ಅಲ್ಲಿ ಹೂಳಿರುವಾದ ಹೆಣ, ಆ ಹೆಣದ ಯಾವ್ಯಾವ ಅವಶೇಷಗಳು ಸಿಗ್ತವೆ, ತಲೆಬುರುಡೆ, ಅಸ್ಥಿಪಂಜರ ಇತ್ಯಾದಿ, ಅದರ ಜೊತೆಗೆ ಯಾವುದಾದ್ರೂ ಬಟ್ಟೆ, ಈ ಸ್ಕೂಲ್ ಬ್ಯಾಗ್ ಅಂತ ಹೇಳಲಾಗ್ತಾ ಇದೆ. ಅವರ ಒಂದು ಮಗುವಿನ ಹೆಸರನ್ನು ಕೂಡ ಒಂದು ಪತ್ರದಲ್ಲಿ ಈ ಅನಾಮಿಕ ಹೇಳಿದ್ದಾನೆ. ಅದು ದಟ್ 15 ವರ್ಷದ ಒಬ್ಬ ಬಾಲಕಿ ಅಂತ. ಆ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿ ತಂದು ಹಾಕ್ಬೇಕಾದ್ರೆ ಅವಳ ದಟ್ ಆ ಬ್ಯಾಗ್, ಆ ಮಗುವಿನ ಬ್ಯಾಗು ಜೊತೆಗಿತ್ತು, ಬಟ್ಟೆ ಇತ್ತು. ಸೊ ಆದ್ರಿಂದ ಆ ಬ್ಯಾಗ್ ಅಲ್ಲಿ ಸಿಗತ್ತಾ, ಆ ಬ್ಯಾಗ್ ಸಿಕ್ಕಿರೋದು ಬಹಳ ಮಹತ್ವದ ಒಂದು ತಿರುವನ್ನ ಕೊಡುತ್ತೆ ಆ ಬ್ಯಾಗ್ ಮೂಲಕ. ಸೊ ಅದು ಯಾರ ಮಗು, ಎಲ್ಲಿ ಮಗು ಅನ್ನೋದು ಪತ್ತೆ ಮಾಡೋದಕ್ಕೆ ಪೊಲೀಸರಿಗೆ ಅನುಕೂಲ ಆಗುತ್ತೆ. ಅದು ಇನ್ನೊಂದು ಆ ಮತ್ತೊಂದು ಪ್ರಕರಣದಲ್ಲಿ. ಹಾಗೇನೆ ಈಗಾಗಲೇ ಬಂದಿರುವ ದೂರುಗಳಿವೆ. ಆ ದೂರುಗಳಿಗೆ ಸಂಬಂಧಪಟ್ಟ ಹಾಗೆ ಫಾರ್ ಎಕ್ಸಾಂಪಲ್ ಅನನ್ಯ ಭಟ್ MBBS ವಿದ್ಯಾರ್ಥಿನಿ ಹೋದವಳು ಅಮ್ಮ ಬಂದು ದೂರು ಕೊಟ್ಟಿದ್ದಾಳೆ. ಸೊ ಅನನ್ಯ ಭಟ್ ಎನ್ನುವ ಆ ಬಾಲಕಿ, MBBS ಬಾಲಕಿ, ಆಯ್ತು ಆಕೆ ದೇವಸ್ಥಾನದ ಒಳಗಡೆನೆ ಅಸುನೀಗಿದ್ದು ಅಂತ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸ್ಕೋಬೇಕಾಗುತ್ತೆ. ಈಗ ಇದನ್ನು ದಾಖಲಿಸಿಕೊಂಡು ಏನು ಅವಳೇ ದೂರು ನೀಡಿದ್ದಾರೆ ಅನನ್ಯ ಭಟ್ ಅವರ ತಾಯಿ. ಸೊ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಏನು ಕೃತ್ಯ ನಡೆದಿದೆ ಅಂತ ಹೇಳಿದ್ದಾರೆ. ಆ ಒಳಗಡೆ ಆ ಸಂದರ್ಭದಲ್ಲಿ ಯಾರಿದ್ರು, 20 ವರ್ಷ ಆಗಿರ್ಬೋದು, ನೋ ಪ್ರಾಬ್ಲಮ್, ಯಾರಾದರೂ ಇದ್ರೆ ಎಸ್, ಆ ಸಂದರ್ಭದಲ್ಲಿ ಅಲ್ಲಿ ಅರ್ಚಕರು ಯಾರಿದ್ರು, ಉಳಿದ ದೇವಸ್ಥಾನದ ಮೇಲುಸ್ತುವಾರಿಯನ್ನ ಯಾರು ನೋಡ್ಕೊತಾ ಇದ್ರು, ಅವರಲ್ಲಿ ಯಾರು ಬದುಕಿದ್ದಾರೆ, ಅವ್ರನ್ನೇ ತಕ ಬರ್ಬೇಕಾಗುತ್ತೆ. ಅವ್ರನ್ನೇ ತಕ ಬಂದ್ಬಿಟ್ಟು ಅವ್ರ ಮೂಲಕ ಆ ಪ್ರಕರಣವನ್ನು ಬೇಯಿಸ್ಬೇಕು. ಹೀಗೆ ಇದು ಎಷ್ಟು ಪ್ರಕರಣಗಳಾಗತ್ತೋ ಗೊತ್ತಿಲ್ಲ. ಆದ್ರೆ ಇದೆಲ್ಲದರ ನಡುವೆ ತಲೆಬುರುಡೆ ಸಿಕ್ಕಿದ ಒಂದು ಪ್ರಕರಣ ಅಂತೂ ಈಗ ಎಸ್ಟಾಬ್ಲಿಷ್ ಆಗಬೇಕು. ಅದಾದ ಮೇಲೆ ಉಳಿದವರು ಎಲ್ಲೆಲ್ಲಿ ಹೇಳಿದ್ದಾರೆ ಅಲ್ಲಿ ಅಸ್ಥಿಪಂಜರಗಳು, ತಲೆಬುರುಡೆಗಳು ಇತ್ಯಾದಿಗಳು ಸಿಗಬೇಕು. ಅದು ಸಿಕ್ಕ ಮೇಲೆ ಮುಂದಿನ ಪ್ರಕ್ರಿಯೆ ಅದು ಯಾರದ್ದು ಅನ್ನೋದು. ಆವಾಗ ಮೋಸ್ಟ್ಲಿ ಪೊಲೀಸರು ಕರ್ನಾಟಕ, ಕೇರಳ, ಯಾವ್ಯಾವದಿಂದ ಯಾರ್ಯಾರು ನಾಪತ್ತೆಯಾಗಿದ್ದಾರೆ ಧರ್ಮಸ್ಥಳಕ್ಕೆ ಬಂದು ಆ ಮಾಹಿತಿಯನ್ನ ಅದು ದಾಖಲಾಗಿದ್ದರೆ ಆಯಾಯ ರಾಜ್ಯಗಳಿಂದ ಮಾಹಿತಿಯನ್ನು ತರಿಸ್ಕೋಬೇಕಾಗುತ್ತೆ. ಆ ಮಾಹಿತಿಯನ್ನ ತರಿಸಿಕೊಂಡು ಸೊ ಅದರ ಮೇಲೆ ಎಸ್ ಅವರು ಇದ್ದರೆ DNA ಪರೀಕ್ಷೆ ಆಗಬೇಕು, ಇದು ಸಿಕ್ಕಿದ್ರೆ ಇಟ್ಸ್ ಲಾಂಗ್ ಪ್ರೊಸೆಸ್. ಅದರ ಜೊತೆಗೆ ಇದು ಎಸ್ಟಾಬ್ಲಿಷ್ ಆಗೋದಿರುತ್ತಲ್ಲ, ಕ್ರಿಮಿನಲ್ಗಳನ್ನ ಹಿಡಿಯುವುದು ಈ ಪ್ರಕರಣದಲ್ಲಿ ಅಷ್ಟು ಸುಲಭವಾದದ್ದಲ್ಲ, ಬಹಳ ಕಷ್ಟ ಇದೆ. ಇದಕ್ಕೆ ಮೊದಲನೇದಾಗಿ ಇದಾಗಬೇಕು, DNA ಆಗಬೇಕು. ಅದು ಆ ಹೆಣ ಇದೆಯಲ್ಲ, ಇಂಥ ಕಾರಣಕ್ಕೆ ಉಳಿದು ಇಂಥವ್ರೇ ಮಾಡಿದ್ದು ಅಂತ. ಮತ್ತೆ ಈಗ ಮತ್ತೊಂದು ಸಮಸ್ಯೆ ಅಂದ್ರೆ, ಈ ಅತ್ಯಾಚಾರ ಮಾಡಿ ಅದಾದ ಮೇಲೆ ಹತ್ಯೆ ಮಾಡಲಾಗಿದೆ ಅನ್ನೋದನ್ನ ಈ ಹಂತದಲ್ಲಿ ಪ್ರೂವ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಬರೀ ಅಸ್ಥಿಪಂಜರ ಇದೆ, ಅತ್ಯಾಚಾರದ ಗುರುತುಗಳು ಸಿಗೋ ಚಾನ್ಸಸ್ಸೇ ಇಲ್ಲ. ಹತ್ಯೆ ಮಾಡಿದ ಗುರುತುಗಳು
ಬಲವಾಗಿ ಏನಾದರೂ ಆಗಿ ಎಲುಬು ಮೇಲೆ ತಲೆ ಮೇಲೆ ಅಲ್ಲಿ ಇಲ್ಲಿ ಹೊಡೆದಿದ್ರೆ ಅದಿದ್ರೆ ಪತ್ತೆ ಮಾಡಬಹುದು. ಅದನ್ನು ಮೀರಿ ಬೇರೆ ಪತ್ತೆ ಮಾಡೋದಕ್ಕಾಗಲ್ಲ. ಇಟ್ ಈಸ್ ಆಲ್ಸೋ ಸೀರಿಯಸ್. ಇನಿವೆ ಇದು ಇವತ್ತಿನ ಬಹಳ ಮಹತ್ವದ ಬ್ರೇಕಿಂಗ್ ನ್ಯೂಸ್. ಸೊ ಈಗ ನಡೀತಾ ಇದೆ. ಈಗ ನಮ್ಮ ಹತ್ರ ಮಾತನಾಡಬೇಕಾದ್ರೂ ಕೂಡ ಇನ್ನೂ ಕೂಡ ಕಾಡಿನಿಂದ ಅವರು ಹೊರಗಡೆ ಬಂದಿಲ್ಲ. ಸೊ ಎಲ್ಲ ಜನ ಒಂದು ಕಡೆ ಕಾಯ್ತಾ ಇದ್ದಾರೆ, ಕಾಡಿನ ಹೊರಗಡೆ ನಿಂತಿದ್ದಾರೆ, ಮಾಧ್ಯಮದವರು ನಿಂತಿದ್ದಾರೆ, ಎಲ್ಲ ನಿಂತಿದ್ದಾರೆ. ಅಲ್ಲಿ ಮಾಹಿತಿ ಹೊರಗಡೆ ಬರ್ತಾ ಇಲ್ಲ. ಸೊ ಲೆಟ್ ಅಸ್ ವೇಟ್ ಅಂಡ್ ಸಿ ಏನಾಗುತ್ತೆ. ಇನ್ನೇನಾದ್ರು ಮೇಜರ್ ಡೆವಲಪ್ಮೆಂಟ್ ಆದರೆ ಮತ್ತೆ ನಾನು ತಮ್ಮ ಜೊತೆ ಮಾತಾಡ್ತೀನಿ, ಮಾಹಿತಿಯನ್ನು ತಮ್ಮ ಕೊಡ್ತೀನಿ. ಇದು ನನ್ನ ಡಿಜಿಟಲ್ ವಾಣಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ಬರಬೇಡಿ. ಆಗಿದೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ಬೆಳೆಸಿ. ಎಲ್ಲರಿಗೂ ನಮಸ್ಕಾರ.